ಹೇಳ್ಬರು ಅನ್ನೋದಿಲ್ಲ. ಹೋಗಿ ಹಳೆ ಬುದ್ಧಿ ಹೇಳದ್ಬಿಟ್ಟು ನನ್ನ ಬುದ್ಧಿ ಹೇಳಕತ್ತಾಳ. ನಾ ಏನ್ ತಪ್ಪು ಮಾಡೇನು? ಯಾಕ ನಾವಲ್ಲಿ ಅಂದ್ರೂ ಮೊದಲಿಗೆ ಕಲಿಸ್ಬೇಕಾಗಿತ್ತು. ಅವು ಮಾಡೋ ಕೆಲಸದ ಮಕ್ಕಳು ಅಲ್ಲಿ ಅಂದ್ರೂ ಅವು ಕಲಿಸೋದಿರ್ತೈತೆ. ಈಗ ನೋಡ್ರ ನಮ್ಗೆ ಹಿಂದೆ ಮುಂದೆನೂ ಕಲಿಸಲಿಲ್ಲ. ನಮ್ಮ ಅಪ್ಪ ಬೇಡ ಅಂದ್ರೆ ತಾನು ಬೈದ್ ಮಾಡಿ ಕಲಿಸ್ಬೇಕಿತ್ತು. ಅಕ್ಕ ಅಕ್ಕ ಶಾಂತಕ್ಕ ಈಗ ಹೋಗ್ಬೇಕಿ ಸರಿ. ಯಾಕ ಯಾಕೆಕ್ಕ ಊರಿಂದ ಬಂದಿ ಅಂತ ಓನ್ಯಾಗ ಮಂದಿ ಎಲ್ಲ ಅನ್ನತಾರ. ಇವ ನಿಮ್ ಶಾಂತಕ್ ಬಂದ ನೋಡ ಬರೀ ಹಾದಿ ಹಿಡ್ದು ಹತ್ಕೊಂತ ಬಂದ್ಲಂತೇಳಿ. ಯಾಕೆ ಏನಾಯ್ತು? ಹೋಗಿ 6 ದಿನ ಆತು. ಈಗ ನೋಡ್ರಿ ಮತ್ತೆ ಹತ್ಕೊಂತ ಬಂದಿ ಇಲ್ಲಕ್ ನೀ ಏನೇ ಅಂತ ಇವ ಏನ್ ಸಮಾಚಾರ? ನೀನ ಬಾಕಿ ಇದ್ದಿ ಬಾ ಕೇಳಾಕ. ಇನ್ ಎಲ್ಲ ಕುತ್ಕೊಂಡ ನಿನ್ ಮುಂದೆ ಅಡ್ಪಿನ ಉತ್ತಾನ. ನನ್ನ ಕೆಲಸ ಬಗ್ಸಿ ಅನ್ನೋದು ಏನು ಇಲ್ಲ. ಎಲ್ಲ ನಿನ್ ಮುಂದೆ ಉದ್ಕೊಂತ ಕುಂದಿರ್ತೇನೆ. ಯಾಕ ನಾನು ನಿನ್ ತಂಗಿಲ್ಲನ ಮುಂದೆ ನಾನು ಮದುವೆ ಆಗಿ ಹೋಗಕ್ಕೆ ನನಗೂ ಜೀವನ ಅಂತ ಐತಿ. ನೀ ಹಿಂಗೆ ನನ್ನ ಮುಂದೆ ಹೇಳಿಲ್ಲ ಅಂದ್ರೆ ಹೆಂಗ? ನಾನು ನೀನು ನಮ್ಮಿಬ್ಬರಿಗೆ ಬಿಟ್ಟು ಯಾರ್ದಾರ ಹೇಳು? ಅವು ಯಾವಾಗ ನೋಡ್ರಿ ಮಗ 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 ಅಂತ ಮಗನ ಕೂಡ ಹೋಗ್ತಾಳ. ಅಪ್ಪ ನೋಡ್ರಿ ನನ್ನ ಮಕ್ಳಿಗೆ ಮನಿ ಅಂತ ಇದ್ ರೊಕ್ಕ ಮಾಡಿದ್ರಾಗ ಹೋಗ್ತಾನ. ನಾವೇನ್ ಮಾಡೋದು ಹೇಳಕ್ಕ? ಏನಾತನ ಗೊತ್ತಲ್ಲ ನನ್ನ ಗಂಡ ಮನ್ಯಾಗ. ಅಯ್ಯೋ ಹಂಗಂದ್ರೆ ಈಗ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಅಯ್ಯೋ ದೇವ್ರೆ, ಅದಕ್ಕೆ ಮತ್ತೆ ಅವಾಗ ಸಿಟ್ಟು ಬಂದೈತಿ. ಅದಕ್ಕೆ ಮತ್ತಕಿ ಆ ಕೆಲಸ ಮಾಡ್ತಾಳಲ್ಲ, ಆಕಿದ್ ಹೇಳ್ಯಾಳ. ಈಗ ಆಕಿ ಎಲ್ಲ ಕೆಲಸ ಮಾಡಕತ್ತಾಳ. ಹೊಟ್ಟಿಲಿ ಅದಾಳ ಮತ್ತಕ್ಕಿ, ಗೊತ್ತೈತ ನಿನಗೆ? ಮತ್ತೊಂದು ಹೊಟ್ಟಿಲಿ ಅದಾಳ ಈಗ ಆಕಿ. ಆಕಿದು ಅದಕ್ಕೆ ಅವ್ಗ ಆಕಿ ಮ್ಯಾಲ ಕಾಳಜಿ ಉಕ್ಕಿ ಹರಿಯಾತೈತೆ ಹಂಗ. ಬೇಕಾರೆ ಅವ್ವನ್ ಕರೆದು ಕೇಳಿ ಬೇಕಾರೆ ಸಪ್ರೇಟಾಗಿ ಅಪ್ಪನ ರೂಮ್ನ್ಯಾಗ. ಯವ್ವ ಯವ್ವ ಯಾಕ ಯವ್ವ ಏನು ದಗದ ಬಗ್ಸಿ ಆಯ್ತಾರ ನಿಮ್ಮಿಬ್ರಿಗೂ? ನನಗೆ ಕೆಲಸ ಐತಿ. ನಿನಗೇನು ಹರಾಮಿ ಕುಂತಾನಂದಿ? ನೀ ಏನೀಗ ಬರ್ತಾ ಇಲ್ಲ ಹೇಳ್ಬಿಡಿ. ಅಪ್ಪರ ನೋಡು ಮತ್ತೆ ಈಗ ಏನು ಮಾಡ್ತಾನಂತೇಳಿ. ಬುಬುನಿ ಗಂಡನ ಮನೆ ಬಿಟ್ಟು ಬಂದಿಲ್ಲ ನನಗೆ ಆವಾಜ್ ಮಾಡಕತ್ತಾಳ. ಬರ್ದು ನೋಡ್ಲಿ ನೀನೇ ಬೇಕಾರೆ ಬಾ. ಬಂದು ಊರಾಗ ಒನ್ಯಾಗ ನಿಂತ ಟಾಮ್ ಸಾರ್ತ ನೋಡು. ಗಂಡ ಮನ್ಯಾಗ ಇಟ್ಕೋವಾರು, ತವ್ರ ಮನ್ಯಾಗ ಇಟ್ಕೋವಾರು, ನಾ ಇಲ್ಲೇ ಕುಂದಿರ್ತನ್ರು ಅಂತೇಳಿ. ಏನಕ್ಕ ನೀನು ಸಣ್ಣ ಹುಡುಗಿ ಮಾಡತ್ತಿಲ್ಲಕ್ಕ? ಸಂಪೂರ್ಣಲೇ ಉಜ್ಬಾಸುಡಿ ತಂಗಿ ಅಂತೆಲ್ಲ ಹೇಳಿರಿಗೆ 4 ಸತ 32 ಅಂತ ತೆಗೆದು ಬಾಯಿ ಮುಚ್ಚದನ ಹೊಲಸು ಬಾಯಿ ನೋಡೋದು ಗೊಬ್ಬನ ತೊಡೆಯತತಿ. ಹೋಗಕ್ಕ ನೀನು ಸಾರ್ತಿ ಅಂತ ಅಂದೆಲ್ಲ ಅದಕ್ಕೆ ನಾನು ನಗಿ ಬಂತವ ನೀ ಅಂದದಕ್ಕೆ ನನಗೆ ಬಾಯ ನಾರ್ತದಂತೇನ? ಹರಿಯಾಗ್ಯದ ಇಡ್ಲಿ ಪುಡಿ ಮಾಡ್ಕೊಂಡು 1 ತಾಸು ಬಾಗಲ ಕುಂತ ಹಲ್ ತಿಕ್ತಾನ. ನನಗೆ ಹೇಳಕ್ ಬಂದ ನನ್ನ ಹಾಲು ನೋಡಂಗ ಬೆಳ್ಳಗ ಪಳ 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 ಅನ್ನತಾವ. ನೀನು ಹಾಲು ಕಿಸಿ ಗೊತ್ತಾಕತಿ. ಹಾಲು ಕಿಸಿ ಹಾಕಿ ಬರಲ್ಲ ಮೊದ್ಲ ಬೊಂಬಾಯಿ ಆಗತ್ತೆ ಬಾಯಿ ಐತಿ. ಅದೇನು ಅಂತಾರಲ್ಲ ತಲೆ ಆಗೊಂದು ತಲೆ ತುಂಬ ಕೂದಲದಾವ ಅಡ್ದಿ ಮಾಡ್ಕೊಡ್ತಾ. ಏನ್ಲೆ ಏನ್ ನಿಂದ? ಏನೋ ಭಾಳ ಅಧಿಕಾರ ಚಲಸತಿ ನಿಮ್ಮ ಅಪ್ಪನ ಮುಂದೆ ಹೇಳ್ತೇನ? ಹೇಳ್ಕೊಳಗ ನೋಡು ನಂಗಾರ. ಏನು ಕಿತ್ಕೋತ ನಿಮ್ಮಪ್ಪ ಏನು ಹೇಳ್ತಿ ಹೇಳೋಗು. ಏನು ನಾನು ನೋಡಾಕತ್ತಾನು ಭಾಳ ಆವಾಜ್ ಮಾಡಾಕತ್ತಿಯಲ್ಲ ಯಾಕ? ಅಲ್ವೇ ನೀ ಏನು ಬೇ ಅಕ್ಕನ ಮುಂದೆ ಅಕ್ಕ ಅಂತಾನೆ, ವೈನಿ ಮುಂದೆ ಮತ್ತು ಅಣ್ಣನ ಮುಂದೆ ಚಂಪನ ಮುಂದೆ ಅಕ್ಕನ ಮಾನ ಮರ್ಯಾದೆ ತೆಗ್ದಿಯಲ್ಲ. ಏನು ವೈನಿ ಅಂತ ಕೆಲಸ ಮಾಡ್ತಾನೆ ಆಕೆ? ಅಲ್ಲ ಅಕ್ಕಿ ನಟ್ಟು ಹೊಗಳಾತಿ ಅಂದ್ರೆ ಏನರ ಮಾಡ್ಸ್ಯಾನು ನಿನಗೂ ಮತ್ತೆ? ಗಾಳಿಗೆ ಸೋಂಕಿತ ನೋಡು ಮತ್ತೆ ಅದಕ್ಕೆ ವೈನಿ ಅನ್ನಕತ್ಯ ನೋಡು. ಇವ ಹ್ಯಾಂಗ ನಾನು ಹೊಡೆದೆ? ನಾ ಏನು ತಪ್ಪು ಮಾಡೇನ? ಅಕ್ಕನ ಬಗ್ಗೆ ಕೇಳೋದಕ್ಕೆ ನಾನು ಹ್ಯಾಂಗ ಹೊಡೆದಿನಿ? ಯಾವಾಗ ಗಪ್ಪಿರ್ಬೇಕು, ಇಲ್ಲಾಂದ್ರೆ ನಮ್ಮ ಅವು ನನಗೂ ಹೊಡಿತಾಳೆ. ದೂರ ನಿಂತು ಬಿಡ್ತಾನ ಹೊಡ್ಕೊಂಡು ಸಾಯ್ಬಾರ್ಯಾಕ. ಹೇಳ್ದೆ ನಾನು ಯಾಕೆ ಕೊಡ್ತೀನಿ? ಯಾವ ಕೂದಲ ಬಿಡಿ ಇವ ಅಳ್ಕಾಕತ್ತಾವ. ಎರಡು ಕೂದಲ ಕಿತ್ತೋಗಿದ್ದೆ ನೋಡ. ಯಾವ ನೀ ಅಕ್ಕನ ಬಗ್ಗೆ ಬಡಿ ಏಕಿನ ಬೇಕಾರೆ ಕಂಡ ಮನೆ ಕಳಿಸು. ಇಲ್ಲೇ ಇಟ್ಕೋ. ನಾಲ್ಕು ಸಬ್ರಿಗೆ ಬರಲ್ಬೇ ಬಿಡ್ದೆ ನಾನು ಬಿಡ್ಬೇ. ಯಾಕೆ ಹೊಡ್ಯಾತಿ ಬೇ ಸುಮ್ ನನ್ನ? ಯಾಕೆ ಹೊಡ್ಯಾಕತ್ತಾನ ಹುಚ್ಚು ಬಿಡ್ಸಡಿ? ಯಾಕೆ ಹೊಡ್ಯಾಕತ್ತಾನಂತ ಗೊತ್ತಿಲ್ಲ ನನಗೆ. ಏನಾಗೈತೆ? ಇಡೀ ಊರು ಮಂದಿಗೆ ಗೊತ್ತಾಗೈತಿ ನಿನ್ನ ಕಳ್ಳಾಟ ಕಂತ್ರಿ ಆಟ. ನನಗೆ ಗೊತ್ತಾಗಿಲ್ಲ. ಹೊಲಸನ್ನ ಕೊಜ್ಜ ಹೆಣ್ಣಂತಂದು ಊರು ಬಾಗಿಲಕ್ಕೆ ನೇತು ಹಾಕಿದ್ರಂತ. ಎಟ್ಟಿದ್ದಿತ್ತು ಊರು ಹೆಣ್ಣ ನಿನಗೆ ನನ್ನ ಮಾನ ಮರ್ಯಾದೆ ತಿಗಾಯ್ತಿಯಲ್ಲ. ನಾನು ಹೊಟ್ಯಾಗ ಹುಟ್ಟಿ ನನ್ನ ಮಾನ ಮರ್ಯಾದೆ ತಿಗಾಕ್ ನಿಂತಲ್ಲ. ಈ ಮನೆ ಮಾನ ಮರ್ಯಾದೆ ತಿಗಾಯ್ತಿಯಲ್ಲ ನಿನ್ನ ಓದ್ ಹೋಗೋದು ಉಗ್ಗಿ ಒಂದ್ಲಿ. ನನ್ನ ಮಗಳಾಗಿ ಹುಟ್ಟಿ ನಮ್ಮ ಮನೆ ಮಾನ ಮರ್ಯಾದೆ ತೆಗೆದ ನನಗೆ ಹೊರಗೆ ಮಕ್ಕ ತೋರಿಸ್ತಂಗೆ ಮಾಡಿದಲ್ಲ ಪರ್ಸೆಂಟ್ ಹೆಣ್ಣ. ಎಂಥದ್ದೇನು ಮಾಡಿದ್ನಿ ನಿನಗೆ? ನಮ್ಮ ಮನೆ ಮಾನ ಮರ್ಯಾದೆ ಯಾಕೆ ತೆಗದೆ? ಆ ಪರ್ಸೆಂಟ್ ಹೆಣ್ಣ ಗಂಡನ ಮನೆ ಬಿಟ್ಟು ಬಂದು ಮನ್ಯಾಗ ಕುಂತತಿ. ಈ ಪರ್ಸೆಂಟನ್ನ ಊರು ಕಬ್ಬಿನ ಫಲ ಅಡ್ಡಾಡತತಿ. ಯಾಕೆ ಹಲ್ಕಿಸತ್ತೆ ಬೋಸ್ಡಿ? ಯವ್ವ ಅದು ಕಬ್ಬಿನ ಫಲ ಕಬ್ಬಿನ ಹೊಲ ಅದ. ನೀನು ಕಬ್ಬಿನ ಫಲ ಬಾಯಿ ಮುಚ್ಚಲೇ. ಬಾಯಿಗೆ ಬಂದು ಜಾಡಿಸುತ್ತೀನಿ ಈಗ. ಬಾಯಿ ಮುಚ್ಚ. ಅಟ್ಟರನ್ನಾಗಿ ಬರತತಿಗೆ ಹೊಡಿವಂಗ್ ಹೊಡೆದ ಇಬ್ರು ಕುಡ್ಕ ಒಕ್ಕಟ್ಟು ಹೊಡೆದಾಗತ್ತವ್ರನ್ನ. ಯಾಕೆ ಹೊಡೆದ್ರು ಹೇಳ? ನಾನು ಇಲ್ಲೇ ಇದ್ರೆ ನಮ್ಮವ್ವ ನಾನು ಬಡಿತಾಳ, ಚಿಟ್ನ್ಯಾಗ ನಗತಾಳ. ಹೊರಗೆ ಹೋಗ್ತೀನಿ ಇವನ ಇಲ್ಲಿ ಹಿತ್ಲಾಗ್ರ ಇರ್ತಾನೆ. ಆಕೆ ಹೊರಗೆ ಹೋಗ್ಲಂತ ನಾನು ಹಂಗೆ ಮಾಡೀನಿ. ಏನ ನಿಜ ಹೇಳ. ಅಲ್ಲೇ ಯಾಕೆ ಕಬ್ಬಿನ ಹೊಲದಾಗ ಯಾವನ ಜೊತೆ ಮಲ್ಕೊಂಡು ಎದ್ದು ಬಂದಿ? ಏನು ಹೇಳಕತ್ತೀವಿ ನೀ? ನನಗೇನು ವಿಷಯನೂ ಗೊತ್ತಿಲ್ಲ. ನಿನಗೆ ಯಾರು ಸುಳ್ಳು ಹೇಳ್ಯಾರ? ನಾ
ಎಲ್ಲಿ ಹೋಗಿಲ್ಲವ, ಎಲ್ಲಿ ಹೋಗಿಲ್ಲ. ನಿನಗೆ ಮೊನ್ನೆರ ಪಪ್ಪಾಳಿಕಾಯಿ ತಂದ ಅದನ್ನು ಕುಡಿಸಿ ಎಲ್ಲ ಮಾಡಿದ್ದಾನೆ. ಈಗ ಮತ್ತೆ ಯಾವಂದ ಜೊತೆ ಹೊಲ್ದಾಗ ಹೋಗಿ ಮಲ್ಕೊಂಡು ಬಂದೇನಲ್ಲ. ನೀ ಮಲ್ಕೊಂಡು ಎದ್ದು ಬರೋದು ಬನೇನ ಮೇಲೆ ಇದ್ದಂತ ನೀನು. ಹಾ, ಎತ್ತರ ಪತ್ತರ ತಲೆ ಮಾಡ್ಕೊಂಡು ಹುಯಿ ಮಾಡ್ಕೊಂಡು ಅಲ್ಲಿ ಕಬ್ಬಿನ ಹೊಲ್ದಾಗ ಬಿದ್ದು ಕಬ್ಬಿನ ಹೊಲ್ದಾಗಿನ ಎರಿ ಮನೆಲ್ಲ ದುಬ್ಬಕ್ ಬಡ್ತಿತ್ತಂತಲ್ಲ. ಎಲ್ಲಿ ಹೋಗಿದ್ದಿ ಹೇಳ. ಯವ್ವ ಇಲ್ಬೇ, ನಾನು ನಿನ್ನ ಆನೆ ನನ್ನ ಆನೆ ಅಂತ ಅಂದಿ ಮತ್ತೆ ಚರ್ಮ ಸುಲಿತಾನೀಗ. ಯವ್ವ ನನ್ನ ಆನೆಗೂ ಬೇ ಹೋಗಿಲ್ಲಲ್ಲ. ಹೋಗಿ ಸುಳ್ಳು ಮಾತಾಡಬೇಡ. ನಿನ್ನ ಹೋಗಿದ್ದ ನಾನು 4 ಮಂದಿ ಹೆಂಗಸರು ನೋಡಿದಾರಲ್ಲಿ. ನೋಡಿ ಚೀಚಿ ಚೀಚಿ ಏನಪ್ಪ ಆರವನ ಮಗಳ ಕಲ್ಲಿ ಇಂಥ ಹೊಲಸ ದಂಧೆಗೆ ಮಾಡಾಕತ್ತಾಳು, ಇದನ್ನ ಮದುವೆರ ಮಾಡಿಕೊಡ್ಬಾರ್ದನ್ನ ತಿಂಡಿ ಹೆಚ್ಚಾದ್ರ ಅಂತ ಮಾತಾಡಿದಾರಂತ ಹೊಲ್ದಾಗೆಲ್ಲ. ಏನ ನನಗೆ ವಿಷಯ ಗೊತ್ತಾಗೈತಿ. ನಾಳೆನ ಇನ್ನಿ ಕೂದ್ಲಾನ ಉದ್ದು ಮಾಡ್ಕೋಬೇಕು. ಅದು ಹೆಂಗೆ ಮಾಡ್ಕೋತೀವೋ ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಏನು ಗಂಗಾವನ ಹಾಕೋತೀವೋ ಏನು ಸುಡುಗಾರ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದು ಏನ ಇಲ್ಲ ಅಂದ್ರೆ ಹಚ್ಕೊಂಡು 2 ಜುಟ್ಲು ಹಾಕು. ಸಣ್ಣ ಹುಡುಗಿ ಕಂಡಂಗೆ ಕಾಣುವಲ್ಯಾಕ ಹಚ್ಕೊಂಡು 2 ಜುಟ್ಲು ಹಾಕು. ಅಟ್ಟ ಹೇಳಾಕತ್ತಾನ. ಎಣ್ಣೆ ಹೆಚ್ಚಿ ಜುಟ್ಲು ಹಾಕೊಂಡು ತಾನ ಕೂದಲು ಉದ್ದು ಬರ್ತಾವ. ಈ ಗಂಡು ಬಿರಿಗತಿ ಬೇಡ. ಇನ್ನು 1 ತಿಂಗಳದಾಗ ನೀನು ಕೂದಲು ಉದ್ದು ಬರ್ಬೇಕು ಒಂದಿಟ್ಟು. ಯಾಕಂದ್ರೆ 1 ಈಟ್ರ ಹೇಳಲಾಕೋಂಗೆ ಬಂದ್ರೆ ಅದು ಮುಂದೆ ತೆಳಗೆ ಗಂಗಾವನ ಹಾಕಿ ಹೇಳಲಾಕಕ್ಕೆ ಬರ್ತೈತಿ. ಏನ ಅಷ್ಟು ಮಾಡೋದು ನೋಡು. ಅಷ್ಟು ಮಾಡ್ಕೊಂಡು ಅಷ್ಟು ಹಾಕೋನಿ, ಆಮೇಲೆ ಹಿಂದಾಗಡೆ ನೋಡಕ್ಕೆ ಬರ್ತೈತಿ. ನಮ್ಮ ಹೇಳಿದನ್ ಚಂಪೋಗ ಒಂದು ಹುಡುಗನ ಹುಡ್ಕಂತೆ. ಆಕೆ ಹೂ ಅಂದಾಳು. ಬಡವಿರ್ಲಿ ತಿರ್ಕಂತ ತಿನ್ನಾವಿರ್ಲಿ ಮದುವೆ ಆಗೋದನ. ಯವ್ವ ಏನು ಹೇಳತ್ತಿ ಬೇನಿ? ಯಾರು ಹೇಳಿದ ಮೇಲೆ ಮಾತು ಕೇಳಿ ಯಾರ್ದೋ ಸಿಟ್ಟ ಮೇಲೆ ನಾನು ಮದುವೆ ಮಾಡಕ್ಕೆ ನಿಂತೇನ. ಈಗ ಅಕ್ಕ ಗಂಡ ಮನೆ ಬಿಟ್ಟು ಬಂದಾಳ, ಹಂಗೆ ನಾನು ಬಿಟ್ಟು ಬರೋದಾಕತ್ ನೋಡು. ನೆನಪಿರ್ಲಿ ನಾನು ಮದುವೆ ಮಾಡಿರ. ನಿಮ್ಮ ಅಕ್ಕ ಹೊಲಸ್ತ ಕೆಲಸ ಮಾಡಿ ಬಿಟ್ಟು ಬಂದಿಲ್ಲ ಏನ. ಆಕೆಗೆ ಅಡಿಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಬಂದಾಳ. ಅಡಿಗೆರ ಮಹಾವಿದ್ಯಾಲಯ ಕಲ್ಕೋತಾಳ. ಆದ್ರೆ ನೀನು ಒಂದು ಸಲ ನಿನ್ನ ಮಾನ ಮರ್ಯಾದೆ ಹೋದ್ರೆ ಒಳ್ಳೆ ಬರ್ತತನ ಅಂತ ಹೊಲಸು ತಂದೆಗೆ ಮಾಡಾಕತ್ತಿಯಲ್ಲ. ಏನಾರ ಬೇಕಾಗೈತಿ ನಿನಗೆ? ರೊಕ್ಕ ಕಮ್ಮಿ ಆಗೈತು, ಉಡಾಕ ತೊಡಾಕ ಅರಿವು ಕಮ್ಮಿ ಆಗ್ಯಾವು. ಏನು ಕಮ್ಮಿ ಆಗೈತಿ ಹೇಳಿ ನಿನಗೆ? ಇವ ನಮ್ಮ ಹೂವಾಗಿ ಯಾರು ಹೇಳಿರಿ? ಇವ ನೀವ ಏನಾರ ಹಾಳಾಗಿ ಬಿಡ್ರಿ. ಈ ವಿಷಯಕ್ಕೆ ಬರ್ಲಿಲ್ಲ. ಅಕ್ಕ ನಡು ಮಾತಾಡ್ಸನ್ ಬಂದ ಅಂತ ಬಂದ್ರೆ ನನ್ನ ಹೊಡಲಿಕ್ಕೆ ಅಪ್ಪ ಬರ್ಲಿ. ನಾ ಯಾವ ಮದ್ವೆನೂ ಆಗುಲ್ಲ, ಏನೂ ಆಗುಲ್ಲ. ಹಿಂಗ ಇರ್ತೇನೆ. ಹಿಂಗ ಇದ್ರನ್ನ ಹಂಗ ಮಾಡ್ತಾನ ಏನ. ನಡಿ ಇಲ್ಲಿಂದ ನಡಿ. ಅತ್ತಿ ನೋಡಿ ಈಗ ಮತ್ತ ಸಣ್ಣ ಹುಡುಗಿಗೆ ಆತ ಮುದೋಡಿ. ಹೊಡಿಬೇಡ. ನಿಂದೇನ ಅಡ್ಗೆ ಕಲ್ಕೋತೀವೋ ಇಲ್ಲೋ? ಏನು ಹಿಂಗ ಇರ್ತೀವ ತವ್ರ ಮನ್ಯಾಗ? ಕಲ್ಕೋತೀನಿ. ನಾಯಿಗತೆ ಅಡಿಗೆ ಕಲ್ಕೊಂಡ ನಾಳಿಂದ ಗಂಡನ ಮನೆಗೆ 6 ದಿನದಾಗ ಹತ್ಬೇಕು. ಆದ್ರೂ ಬೇ ಎಲ್ಲಾರು ಮುಂದೆ ವೈನಿನ ಹೊಗಳಿ ನಾನು ಬೈದಲ್ಲ. ನನ್ನ ಮನಸ್ಸಿಗೆ ಭಾಳ ನೋವಾತ್ ಬೇ. ಅಲ್ಲ ಬೇ ಆಕೆ ಎಷ್ಟು ಬದಲಾಯಿಸಾಳ ನಿನ್ನ. ಅದೆಷ್ಟಲಾಗ ನೀನು ಆಕೆ ನಾವು ಒಪ್ಕೊಂಡಿದಿ ಅಲ್ಲ. ಆಕೆ ನೋಡಿ ಕೆಂಡ ಕಾರ್ತಿದ್ದೀವ 6 ದಿನದಾಗ ಇಷ್ಟು ಬದಲಾಗಿಯಲ್ಲ. ನಾನು ಯಾಕೆ ಬದಲಾಗ್ಲಿ? ಈಗ ಹೊಟ್ಟಿಲಿ ಅದಾಳ ಆಕೆ. ಆಕೆಗೆ ಏನಾರ ನಾವು ಟಿಸಕ್ ಮುಸುಕ್ ಮಾಡಿದ್ವಿ ಅಂದ್ರೆ ಆಕೆ ಗಂಡಗ ಸಿಟ್ಟು ಬರ್ತೈತಿ. ಈಗ ಆಕೆ ನಾವು ಎಷ್ಟು ಚಲೋ ನೋಡ್ಕೋತವಲ್ಲ ಆಕೆ ಗಂಡನ ಕಣ್ಣಿಗೆ ನಾವು ಚಲೋ ಕಾಣ್ತೇವೆ. ಅದಕ್ಕೆ ನಾ ಹಂಗೆ ಮಾಡಿದ್ದೇನೆ. ನಿಮಗೆ ಇದು ತಿಳಿವಾರೇನೂ ಅಲ್ಲ, ನಿಮ್ಮ ಅಪ್ಪಗೆ ಇದು ತಿಳಿವಾರೇನೂ ಅಲ್ಲ. ನಾವು ಏನಾರ ಟಿಸಕ್ ಮುಸುಕ್ ಮಾಡಿದ್ವಿ ಈಗ ಆಕೆ ನಾಳೆ ಹೋಗಿ ಅಲ್ಲೇ ಹಡಿತಾಳೆ. ಅಲ್ಲೇ ಹಡಿದು ಅಲ್ಲೇ ಉಳಿದು ಚಲೋ ಒಂದು ಗಂಡು ಮಗ ಹುಡ್ತಂತಂದ್ರೆ ಏನು ಮಾಡ್ತಿ? ಇದು ಎಲ್ಲ ಆಸ್ತಿನೂ ಅವನ ಪಾಲು ಹಾಕತಿ. ಅವಂಗೆ ಅರ್ಧ ನಿಮಗೆ ಅರ್ಧ ಬರ್ಬೇಕಂತ ನಂದೈತಿ. ಗಂಡು ಮಗ ಆತಂದ್ರೆ ಅವಂಗ ಎಲ್ಲ ಆಸ್ತಿನೂ ಅವಂಗ ಹುಕ್ಕತಿ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೇನೆ. ಗಂಡು ಮಗ ಆತಂದ್ರೆ ಹೆಂಡತಿ ಬಾಲನ ಆಗಿಬಿಡ್ತಾನೆ ಮತ್ತವ. ಏನಿದ್ರು ಆಕೆ ಹೆಣ್ಣು ಹುಟ್ಟಬೇಕು. ಹೆಣ್ಣು ಹುಡ್ತು ಆರಾಮ ಇರ್ತಾಳಾಕಿ. ಗಂಡು ಹುಡ್ತು ಅವಾಗೈತಕಿದ ಆಟ ನೋಡುವಂತೆ. ನಿಂಗೆ ಇನ್ನೂ ಆ ಥರ ಹಕ್ಕಿಕತ್ತಿ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇನ್ನು ಚಲೋ ತಂಗಿ ಮಾತಾಡ್ಸ್ಕೊತ ಹೋಗ್ತೇನೆ. ನಿನಗೆ ಅದ್ರ ಬಗ್ಗೆ ಇನ್ನೂ ಏನು ತಿಳುವಳಿಕಿಲ್ಲ. ಯಾಕಾಕಿನ ಉಪ್ಸಿನ ಗೊತ್ತೈತನ? ಯಾಕೆ ಉಪ್ಸಿದಿ? ಯಾಕಂದ್ರೆ ಆಕೆಗೆ ಎಲ್ಲ ಅಡಿಗೆ ಬರ್ತೈತಿ. ಮನೆ ಎಲ್ಲ ಚಂದಾಗಿ ಸ್ವಚ್ಛ ಮಾಡ್ತಾಳು, ಎಲ್ಲ ಮಾಡ್ತಾಳು. ನಮ್ಮ ಶಾರದಾ ನೋಡು ಕಲ್ಕು ಅಂತ ಅನ್ನಿಯಲ್ಲ ಅಂದಾಗ ನೋಡಿದಿಲ್ಲ ಆಕೆಗೆ? ನೋಡಿದಿಲ್ಲ ಒಂದಿಟ್ಟು ಆಕಿನ? ಹೆಂಗ ಆಕೆ ಖುಷಿ ಆಗಿದ್ಲ, ಹೆಂಗ ಇದನ್ನ ಮಾಡತ್ತಿದ್ಲ. ಆಮೇಲೆ ಎಲ್ಲಾರು ಹೋದ್ಮೇಲೆ ಆಕೆ ನಿನ್ನ ಮುಂದೆ ಮಾತಾಡಿದ್ದನ್ನ ಎಲ್ಲ ಕೇಳಿಸ್ಕೊಂಡೇನಿ. ನಾ ಅಡಿಗೆ ಕಲಿಸ್ಕೊಡ್ತಾನೆ ಅಂದದ್ದು, ನಾ ಏನೇನು ಮಾಡ್ತಾನೆ ಅಂದದ್ದು ಎಲ್ಲ ಆಕೆ ಏನೇನು ಅಂದ್ಲಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡೇನ. ಹೌದು ಬೇ, ನೀವೆಲ್ಲ ಹೋದ್ರಲ್ಲ ಅವಾಗ ಅಂದ್ಲಕ್ಕಿ. ನಾನಾ ಸಿಟ್ಟು ಬಂದು ನಿನ್ನೆಲ್ಲಿ ಅಡಿಗೆ ಹೋಗಂತ ಅನ್ನಿ. ಯವ್ವ ಈಗ ಆಕೆ ಕಡೆ ಅಡಿಗೆ ಕಲಿಸ್ಕೋಬೇಕನ್ನ ಬೇನಾ? ಕಲ್ಕೊಂಡು ಹೋಗಿ ನೀ ಗಂಡ ಮನ್ಯಾಗ ಚಂದಾಗಿದ್ದೆ ಅಂದ್ರೆ ಸಾಕಟ್ಟು ಸೌಕಾರ ಅದಾರ ಇವ ಅವ್ರ ಮನ್ಯಾಗ ನೀ ಇದ್ರ ದೊಡ್ಡ ಗೌಡನ್ ಹೆಂತಕ್ಕಿನಿ ಅದನ್ನ ತಿಳ್ಕೊಟ. ಹಂಗಂತೀಯ ಬೇ? ಹಂಗಾರೆ ನಾಳೆ ಆಕೆಗೆ ನಾನು ಸಲಾಮ್ ಹೊಡಿಬೇಕನ? ಹೊಡಿಬೇಕು ಮಗಳ. ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವು ಕತ್ತಿ ಕಾಲು ಹಿಡಿಯಬೇಕ. ಆತು ತಗೋಬೇ,
ನಾನು ನಾಳೆ ಅಷ್ಟೇ ಮಾಡ್ತೇನೆ. ತಪ್ಪಾಯ್ತ್ರಿ ವೈನಿರಿ, ನಾನು ಸಿಟ್ನಾಗಿದ್ನಿ ಅದಕ್ಕೆ ಹಂಗೆ ಮಾತಾಡೀನಿ. ನಾ ಇನ್ನು ನಿಮ್ಮಂತೆಲ್ಲ ಅಡುಗೆ ಕಲಿತೇನೆ ಅಂತ ಹೇಳ್ತೇನೆ. ಆದ್ರೂ ಬಿ ನಾ ಆಕೆಂತೆಲ್ಲ ಅಡುಗೆ ಕಲಿತ್ನಿ ಅಂದ್ರೆ ಆಕೆಗೆ ಇದಾಗೋದಿಲ್ಲನ, ಅದೇನದ ಏನಂತಾರವ, ಹಾಂ ಅಯ್ಯೋ ನಾ ಕಲಿಸೀನಿ ನಾ ಮಾಡೀನಿ ಅನ್ನೋದು ಒಂಥರ ಅಹಂಕಾರ ಬರ್ತೈತಲ್ವೇ, ಹಂಗೆ ಬರೋದಿಲ್ಲ ಆಕೆಗೆ. ನಾನೇ ಕಲಿಸೀನಿ ಇದಕ್ಕೆ ಅಡಿಗೆ ಬರ್ದ ಗಂಡ ಮನೆಯಿಂದ ಬಿಟ್ಟು ಬಂದಿತ್ತು ಅಂತ ನಾಳೆ ಮಾತು ಬರ್ತಾವಲ್ವೇ. ಆಕೆಗೆ ಅಷ್ಟು ಮಾತಾಡೋ ಧೈರ್ಯನೂ ಇಲ್ಲ, ಆಕೆ ಮಾತಾಡೋದು ಇಲ್ಲ. ನೀನು ನಿನ್ನ ಕೆಲಸ ಮಾಡ. ಆಯ್ತು ತಗೋಬಿ, ನನಗೂ ಭಾಳ ತಲೆನೂ ಸತ್ತತಿ, ಒಂದಿಟ್ಟು ಮಕ್ಕೋತೇನೆ. ಆಯ್ತು ತಗೋ, ನಾ ಆಕೆ ಕಡೆ ಶುಂಠಿ ಕಷಾಯ ಮಾಡಿಕೊಡ್ತೇನೆ, ಮಾಡಿಸ್ಕೊಡ್ತೇನೆ. ಕುಡಿದು ಮಲ್ಕೋ. ಆತು ಬೇ. ಆಲೇತಿ ಹೋಗಂತ ಕೂಡ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿ ಬಿಟ್ಲಲ್ಲ ಆಕಿ. ಅದು ಅಂತ ಕೊಜ್ಜ ಹೆಣ್ಣ ಐತಪ್ಪ, ಅಂತ ಕೊಜ್ಜ ಹೆಣ್ಣ ಐತಿ ನೋಡು. ಮಾತ್ಲೆ ನೀನು ಹೋಗು ಅಡಿಗೆ ಕಲ್ಕೊಂಡು ಬಾ ಅಂದಲ್ಲ, ಹೋಗೇ ಬಿಟ್ಲಕ್ಕೆ ಸಿಕ್ಕದ್ದು ಚಲೋ ಆತ್ ಬಿಡ ಅಂತ ಕೆಲಸ. ಅಲ್ಲ ಏನಿದು ಹೆಣ್ಣು ಹಿಂದೂ ಮುಂದೆ ಅಡಿಗೆ ಬರಲ್ಲ, ಏನು ಬರೋದಿಲ್ಲ, ಮದುವೆ ಮಾಡ್ಕೊಂಡು ರೊಕ್ಕ ಎಲ್ಲ ಖರ್ಚು ಮಾಡಿ ಈಗ ನೋಡ್ರೆ ಇತ್ತು ಬಿಡಾಕು ಬರ್ದಂಗೆ ಆಗೈತಿ, ಇತ್ತು ಇಟ್ಕೊಳಕ್ಕೂ ಬರ್ದಂಗೆ ಆಗೈತಿ. ಏನು ಮಾಡೋದು? ಏನು ಮಾಡೋದತ್ತಿ ಇನ್ನು? ನನಗಂತೂ ಹಿಂದೂ ತಿಳಿವತ್ತು ಮುಂದೆ ತಿಳಿವತ್ತು, ಏನು ಮಾಡ್ಬೇಕಂತ ಗೊತ್ತಾಗೋತತ್ತಿ. ಏನು ಮಾಡಬೇಡ, 6 ದಿನ ಆಕೆಗೆ ಟೈಮಿಂಗ್ ಕೊಟ್ಟಿಯಲ್ಲ, ನೋಡೋಣ ಆಕೆ ಅಡಿಗೆ ಕಲ್ಕೊಂಡು ಬರ್ತಾಳೋ ಇಲ್ಲ ಅಂತೇಳಿ. ಏನಾರ ಜೋರು ಕಡ್ತಾ ಆಕೆ ಅಡಿಗೆ ಕಲ್ಕೊಂಡು ಬರಲಿಲ್ಲ, ನಾನು ನಿಂದ್ರಿಸಿ ನಿನಗೆ ಬೇರೆ ಹುಡುಗಿ ಮದುವೆ ಮಾಡ್ತಾನೆ. ಆಕೆ ಏನು ಬೇಕಾದ್ ಮಾಡ್ಕೊಂತ ಹೋಗೋಣ. ಮತ್ತು ಮಂಟಾನಕ್ಕೆ ಅಡಿಗೆ ಆಂಬ್ಲಿ ಎಲ್ಲ ಬೇಕಾ? ಗಂಡನ ಚೆನ್ನಾಗಿ ನೋಡ್ಕೊಳಕ್ಕೆ ಬರಲ್ಲ, ತಾನು ನೋಡ್ಕೊತಾಳೆ ಆಕೆ. ಏನೈತಿ ಹೇಳಕ್ಕೆ ಅಂತೇಳಿ, ಏನೈತಿ, ಏನು ಆಸ್ತಿ ಕೊಟ್ಟರು ಅಂತಸ್ತು ಕೊಟ್ಟರು, ನಾವೇ ಹೇಳಿದ ಅಟ್ಕೊಟ್ಟು ಕುಂತಾರೆ. ಮತ್ತೆ ಇರಲಿ ಅಂತೆ ಸುಮ್ಮ ಆದ್ರೆ ಮತ್ತೆ ನೋಡ್ಲಾ, ಊರಿಗೆ ಗೌಡದೀನಿ ಅದು ಗೊತ್ತಾಗತ್ತಲ್ಲ ಅವ್ರಿಗೆ. ಆದರೂ ಎತ್ತಿ ಈಕಿನ ಮದುವೆ ಆಗಿ ನಂದು ತಪ್ಪು ಮಾಡೀನಿ ಅಂತ ಅನ್ಸಾಕತ್ತೈತಿ ನನಗೆ. ಯಾಕಾರ ಈಕಿನ ಮದುವೆ ಆದ್ನು ಒಂದಿಟ್ಟು ವಿಚಾರಿಸ್ಬೇಕಾಗಿತ್ತು, ಮಾಡಬೇಕಾಗಿತ್ತು. ಈಕಿ ಹೆಂಗದಾಳ ಏನು ಅಂತ ಏನು ವಿಚಾರಿಸಲಿಲ್ಲ, ಹಿಂದೆ ಮುಂದೆ ವಿಚಾರಿಸ ಹುಡುಗಿ ಚಂದ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ನಾ ಅನುಭವಿಸೋದಾಗೈತಿ. ಏನು ಮಾಡೋದಪ್ಪ, ಒಂದು 6 ದಿನ ನೋಡೋಣ. ಬರ್ತಾಳಲ್ಲ, 6 ದಿನಕ್ಕಿಂತ 1 ತಿಂಗಳು ನೋಡೋಣ. ಆತತಿ, ನೀ ಹೇಳಾತಿ ಅಂತ ನೋಡ್ತಾನೆ, ದುಡುಕನ ನಿರ್ಧಾರ ತಗೊಳ್ಳೋದು ನಮ್ದು ತಪ್ಪಾಕೈತಿ. ಆಯ್ತು. ಅಲ್ಲ ಈಕಿ ಚಲೋಕ್ ನಾ ಹೇಳಿನಿ ಅಡಿಗೆ ಕಲಿಸ್ತೇನೆ, ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತ ಹೇಳಿ. ಈಕಿ ನೋಡ್ರೆ ನನ್ನ ಮೇಲೆ ಇದನ್ನ ಮಾಡಕತ್ತಾಳ, ಇನ್ನು ಕಲಿಸ್ತಾನೆ ಬಾ ಕಲಸ್ ಅಂತ ಬಂದ್ರೂ ಅದು ಉಲ್ಟಾ ಮಾಡುವಂಗೆ ಹೇಳ್ಕೊಡ್ತಾನೆ ನೋಡು ಅಂತೆ.